ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕಾಮುಕ ಶಿಕ್ಷಕ ಮತ್ತು ವಾರ್ಡನ್ ವರದಿ ಹಿನ್ನೆಲೆ ವಸತಿ ಶಾಲೆಗೆ ಭೇಟಿ ಕೊಟ್ಟ ಅಧಿಕಾರಿಗಳು ಓರ್ವ ಶಿಕ್ಷಕ ವಜಾ, ಇನ್ನೋರ್ವನಿಗೆ ನೋಟಿಸ್ ಜಾರಿ. ಇದು ಉದಯ ವಾರ್ತೆ ನ್ಯೂಸ್ ಕನ್ನಡ ಇಂಪ್ಯಾಕ್ಟ್. ನಿನ್ನೆ ಉದಯ ವಾರ್ತೆ ನ್ಯೂಸ್ ಕನ್ನಡ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕಾಮುಕ ಶಿಕ್ಷಕರ ಬಣ್ಣ ಬಟಾ ಬಯಲು ಎಂದು ವರದಿ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರದ ಬೆನ್ನಲ್ಲೇ ಸಮಾಜ ಕಲ್ಯಾಣ ಅಧಿಕಾರಿಗಳು ಸೇರಿ ಹಲವು ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ವಸತಿ ಶಾಲೆಗೆ ಭೇಟಿ ನೀಡಿದ ಸಮಾಜ ಕಲ್ಯಾಣ ಅಧಿಕಾರಿ ಸರೋಜಾ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಪ್ರೇಮ್ ಕುಮಾರ್ ಗುರುಮಡ್ಕಲ್, ಸಿಪಿಐ ದೇವೇಂದ್ರಪ್ಪ ಗುಳಕೇಡ್, ಜಿಲ್ಲಾ ವಸತಿ ಶಿಕ್ಷಣ ಸಂಸ್ಥೆಗಳ ಸಮನ್ವಯ ಅಧಿಕಾರಿ ಸುರೇಶ್ ಭೇಟಿ ಕೊಟ್ಟು ವಿದ್ಯಾರ್ಥಿಗಳ ಬಳಿ ಇಂಚಿಂಚು ಮಾಹಿತಿ ಕಲೆ ಹಾಕಿದ್ದಾರೆ. ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದ ಅಧಿಕಾರಿಗಳು ಓರ್ವ ಅತಿಥಿ ಉಪನ್ಯಾಸಕನನ್ನ ಸೇವೆಯಿಂದ ವಜಾ ಮಾಡಿ ಇನ್ನೋರ್ವ ವಾರ್ಡನ್ ನೋಟಿಸ್ ಜಾರಿ ಮಾಡಿದ್ದಾರೆ. ಉದಯ ವಾರ್ತೆ ನ್ಯೂಸ್ ಕನ್ನಡ, ಯಾದಗಿರಿ. ಸರ್, ಯಾವ ಬಟನ್ ಹಾಕಿ ವರ್ಕ್ ಆಗ್ತಾ ಇಲ್ಲ, ಅದೊಂದೇ ಆಗ್ತಾ ಮತ್ತೇನು ಸಮಸ್ಯೆ ಇಲ್ಲಲ್ಲ? ಯಾವ ಸಮಸ್ಯೆ ಇಲ್ಲ. ಸಮಸ್ಯೆ ತಿಳಿಸ್ರಿ. ಆ ಥರ ಹೇಳಿದ್ರೆ ನಾವು ಭಯ ಏನಿಲ್ಲ, ನನಗೆ ಯಾವ ಭಯನಿಲ್ಲ. ಓದ್ತಾರೆ, ಅವ್ರಿಗೆ ಸ್ಟ್ರಾಂಗ್ ಆಗ ನಮ್ಮಲ್ಲಿ ಏನಾಗ್ತಾರೆ ಗೊತ್ತಿಲ್ಲ. ಮುಂದೆ ಎಲ್ಲರೂ ಗ್ರಾಮೀಣ ಭಾಗದಿಂದ ಬಂದಂತವ್ರಾಗಿರ್ತೀನಿಲ್ಲ, ಹೌದಾ? ಯಾವುದು ಗಮನಕ್ಕೆ ಬಂದಿರಲಿ. ಆ ಥರ ಏನಿಲ್ಲ, ಸಮಸ್ಯೆ ಏನಿಲ್ಲ. ಖಾಲಿ ಅಟ್ಯಾಚ್ ಬಿಟ್ಟು ಏನೂ ಮಾಡಿಲ್ಲ ಅವರು. ಖಾಲಿ ಬೈದಾರ ಅಂತ ಅಷ್ಟೇ, ಡಬಲ್ ಮೀನಿಂಗ್ ಬೈದಾರ ಅಂತ ಹೇಳ್ತಾರೆ ಅವರು. ಪ್ರಯತ್ನ ಬಾಯ್ದೆಲ್ಲ ಕಳಿಸ್ತಿಂದ ಗರ್ಲ್ಸ್ ನಿಲ್ಸ್ಕೊಂಡು ಹೇಳ್ತಾರೆ. ಬಟ್ ಹುಡುಗರು ಸ್ವಲ್ಪ ಭಯದ ವಾತಾವರಣ ಅದು ಸ್ವಲ್ಪ ಕ್ಲಿಯರ್ ಮಾಡ್ತಿರೋದಿಲ್ಲ. ನಿಮ್ಮ ಪ್ರಿನ್ಸಿಪಲ್ಸ್ ವಾರ್ಡನ್ಸ್ ಏನು ಕೆಲಸ ಮಾಡ್ತೀರಿ ನೀವು? ಲೇಡೀಸ್ಗೆ ನಾನು ಮಾತುಕತೆ ನೋಡೋಣ ಮಾಡ್ತೀನಿ ಅಂದ್ರೆ ಅವ್ರಿಗೆ ಮುಖಾಂತರ ನೀವು ತಗೋಬೇಕಲ್ಲ ಇನ್ಫಾರ್ಮೇಶನ್ ರೀ, ತಗೊಂಡು ಕ್ಲಿಯರ್ ಮಾಡಿಸ್ಬೇಕು. ಒಬ್ಬರು ಸೋಷಿಯಲ್ ಟೀಚರ್, ಇಂಗ್ಲೀಷ್ ಟೀಚರ್ಸ್ ನನಗೆ ಹೊರಗೆ ನಾಳೆ ತೆಗಿಬಿಡ್ರಿ, ತೆಗೆದಾಕ್ರಿ. ಅದು ಸಿಲೆಬಸ್ ಏನೇ ಹಿಂದೆ ಅಂತ ನೋಡ್ರಿ, ಕ್ಲಿಯರ್ ಮಾಡ್ತೀವಿ ಅರ್ಜೆಂಟ್. ನೀವು ಡಿ ಸಿ ನೀವು ನೋಡ್ಬೇಕ್ರಿ, ಫಾಲೋಅಪ್ ಮಾಡ್ಬೇಕೆಲ್ಲಷ್ಟು. ಹೇಳಿರಿ, ಏನು ಹೇಳಿರಿ? ಎಲ್ಲ ಕೋಆರ್ಡಿನೇಷನ್ ಇರಬೇಕು. ಪ್ರಿನ್ಸಿಪಾಲ್ ಇರ್ತಾರೆ, ವಾರ್ಡನ್ಸ್ ಟೀಚರ್, ಲೇಡಿ ಟೀಚರ್ ಅದರ ಅವರು ಮಾಹಿತಿ ಕೂಡ ತಿಂಗಳ ಮೀಟಿಂಗ್ ಇಲ್ಲಿ ತನಕ ಸಮಸ್ಯೆ ಆಗತ್ತಕ್ಕ ಬಿಡಕ್ಕೆ ಹೋಗ್ಬಾರ್ದು. ಸಮಸ್ಯೆ ಏನಾಗಿಲ್ಲ ದೊಡ್ಡದು, ಬಟ್ ಸಮಸ್ಯೆ ಆಗತ್ತಕ್ಕ ಬಿಡಕ್ಕೆ ಹೋಗ್ಬಾರ್ದು. ನೀವು ತಿಂಗಳ ಒಂದು ಮೀಟಿಂಗ್ ಮಾಡೋದು ಈಗ ಒಂದೇ ಸರಿಗೆ ಹೋಗಿದೆ ಅಂದ್ರೆ ನೀವೇನ್ ಮಾಡ್ತಾ ಇರ್ತೀರಿ? ಹಂಗಾರೆ ಅಲ್ಲಿ ವಾರ್ಡನ್ಸ್ ಇರ್ತಾರೆ, ನೀವು ಎಲ್ಲ ಟೀಚರ್ಸ್ ಎಲ್ಲರೂ ನಿಮ್ದು ಕೆಲಸ ಅಲ್ಲ ಅದು, ನೋಡೋಂಥದ್ದು, ಕೇಳೋಂಥದ್ದು, ಮಕ್ಕಳ ಸಮಸ್ಯೆಗಳು ಏನನ್ನೋದು ಅಲ್ಸೋದು ನೀವೆಲ್ಲ ಅಂತ ಹೇಳ್ಬೇಕಾ? ಮತ್ತೆ ಇಲ್ಲಿ ಯಾರು ಶೆಕ್ಯೂರ್ ಮಾಡೋರು ಹುಡುಗರಿ ವಾಚ್ಮನ್ ಇರ್ತಾರೆ, ಹೆಂಗಿರ್ಬೇಕು? ಸಮಸ್ಯೆ ಬಂದು ಒಳಗೆಲ್ಲ ರೆಕಾರ್ಡಿಂಗ್ ಮಾಡೋದನ್ನ ಸುಮ್ಮನಿರ್ತಿರ್ಲಿಲ್ಲ. ಅದೆಲ್ಲ ಯಾಕೆ ನಿಮ್ಗೆ? ಹೊರಗೆ ಹೋಗಿ ನೆಕ್ಸ್ಟ್ ಟೈಮ್ ಈ ಥರ ಏನಾರು ಆಯ್ತಂದ್ರೆ ನಿಮ್ಮನ್ನೆಲ್ಲ ತೆಗೆದಾಕ್ತೀವಿ. ಈಗ ಯಾರು ಸೋಷಿಯಲ್ ಟೀಚರು ಮತ್ತು ಇಂಗ್ಲೀಷ್ ಟೀಚರ್ ಯಾರು ಇದಾರ ಅವ್ರು ನಾಳೆ ಬರಕ್ಕೆ ಹೇಳಿ, ಅವ್ರನ್ನ ನಾಳೆ ಕ್ಲಾಸಿಗೆ ಬರಕ್ಕೆ ಹೇಳ್ಬೇಡ್ರಿ, ಬಿಟ್ಬಿಡ ಅಂತ ಹೇಳಿ. ಅಟ್ಲೀಸ್ಟ್ ಡಬಲ್ ಮೀನಿಂಗ್ ಅಂದ್ರೆ ಆ ಥರ ಜೆಂಟ್ಸಿಗೂ ಬೈತಾರೆ, ಲೇಡೀಸ್ಗೂ ಬೈತಾರೆ ಅಂತ ಬೈದು ಹೇಳಿ ಆ ಥರ ಹೇಳೋದು ಬೇರೆ. ಸಾಕಿದ್ದು